ಮನೆ ಪೇಪರ್ ರೇ. ಅವತ್ತಿಂದ ನಂದು ಆ ಟಗರ್ಮೂತಿ ಲಾಯರ್ದು ಕಾರ್ಗಿಲ್ ವಾರೇ ಶುರು ಆಗೋಯ್ತು. ನನ್ನ ಮನೆ ಕಿತ್ಕೊಂಡ್ಬಿಟ್ಲು, ಅಲ್ಲೇ ವಾಸ ಮಾಡೋಕ್ಕೂ ಶುರು ಮಾಡ್ಬಿಟ್ಲು. ನನ್ ಕಚ್ಚಲೇ ಇಲ್ಲ. ಕರೆಂಟ್ ಹೋದಾಗ ನಾನು ಕಚ್ಚಿದೆ ಅಂತ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ಹಾಕ್ಬಿಟ್ಟು ತಗಲಾಕ್ಸ್ಬಿಟ್ಲು. ಮೊಲೆಸ್ಟೇಷನ್ ಕೇಸು. ಮೊಲೆಸ್ಟೇಷನ್ ಇಂಗ್ಲಿಷಲ್ಲಿ ಕೆಲವು ವರ್ಡ್ಸು ಕೆಟ್ಟದಾಗ ಕೇಳಿಸುತ್ತೆ. ನನಗೆ ಮೊಲೆಸ್ಟೇಷನ್ನು ರೈಲ್ವೆ ಸ್ಟೇಷನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂತಪ್ಪ. ಆಮೇಲೆ ಕೆನ್ನೆ ಕಚ್ಚಿದ ಕೇಸು, ಬ್ಯಾಂಕ್ ಸಾಲದ ಕೇಸು, ಬೇಜಾರಲ್ಲಿ ಎಣ್ಣೆ ಹಾಕೊಂಡ್ ಪೊಲೀಸ್ಗೆ ಹೊಡೆದಿದ್ದ ಕೇಸು, ಇದೆಲ್ಲ ಸೇರಿ ಊರು ಬಿಡೋಣ ಅಂತಿದ್ದೆ. ಇಡೀ ವಾಸ್ತೇನ್ಯ ಪೊಲೀಸವರು ಎಲ್ಲ ಒಗ್ಗಟ್ಟಾಗಿ ನನ್ನ ಹಿಡ್ದಾಕ್ಬೇಕು ಅಂತ ಸ್ಕೀಮ್ ಹಾಕಿದ್ರು. ನಾನು ತಪ್ಪಿಸ್ಕೊಳಕ್ ಆಗ್ಲೇ ಇಲ್ಲ. ಅದಕ್ಕೆ ನಮ್ಮ ಹಳೆಯ ದೇವ್ರ ಪಾದಾನೆ ಗಟ್ಟಿ ಅಂತ ನಮ್ಮ ಲಾಯರ್ ಹತ್ರನೇ ವಾಪಸ್ ಹೋಗ್ಬಿಟ್ಟೆ. ಮನೆ ಬಾಗ್ಲಲ್ಲೇ ಓಡಿಸಿರ್ತಾಳೆ. ಅದು ನಾನ್ ಕಟ್ಟಿದ ಮನೆ ಅಲ್ವೇನೋ, ನಾನು ಯಾಕೆ ಮೇನ್ ಡೋರಲ್ಲಿ ಹೋಗ್ಬೇಕು? ಒಬ್ಬ ಕಾರ್ಪೊರೇಟ್ ಹೇಗೆ ನುಗ್ಬೇಕೋ ಹಂಗೆ ನುಗ್ದೆ. ಜಮಾನ್ದಲ್ಲಿ ತುಂಬಾ ಲೇಡೀಸ್ ಹಾಸ್ಟೆಲ್ ನುಗ್ದವ್ರಲ್ವಾ ನಾವು.